ಫಸ್ಟ್ ಲೈಫಲ್ಲೇ ನಾವು ಹುಟ್ಟಾದ್ಮೇಲಿಂದ ಫಸ್ಟ್ ಮೂವಿ ನೋಡಿದ್ದೆ ಅಪ್ಪು. ಸೊ ಗೈಸ್ ನಾನು ವರುಣ್ಗೆ ಊಟ ಮಾಡ್ಸಿದ್ದೀನಿ ಗೈಸ್. ಇದರಲ್ಲಿ ಹೀಗೆ ವೈಭವ್ ಟಾಕೀಸ್ಗೆ ಕರ್ಕೊಂಡ್ಬಂದಿದ್ರಂತೆ ಅಪ್ಪು ಫಿಲ್ಮ್ ನೋಡ್ಸೋದಕ್ಕೆ. ನಂಗೆ ಮತ್ತೆ ನಮ್ಮ ಅಕ್ಕನಿಗೆ ಮತ್ತೆ ನಮ್ಮ ಅಪ್ಪ ನಾವು ತಟ್ಬಿಡ್ತೀನಿ ನಂಗೆ ಕಪ್ಪಲ್ ಮಾಡ್ಕೊಡು. ನನ್ನ ನವಿಲ್ ನೋಡ್ ಪಾಪ ಓಡ್ತಾ ಇದೆ. ಗೈಸ್ ನವಿಲು ಒಬ್ಬಟ್ಟು ಬೇಕು. ಪ್ರಪಂಚದ 8ನೇ ಅದ್ಭುತ ವರುಣ್ ಮನೆ ಲಿಫ್ಟು ಆನ್ ಆಗಿರೋದು ಅಂತಾನೆ ಬರೀ ಹುಡುಗಿ ಕಾರ್ತಿಕ್ ಅವ್ರ ಮನೆ ಮದುವೆ ಮಾಡ್ತಾನೆ. ಹೌದು ಎದ್ಬಾ ಕೇರಳ ಕ್ರ್ಯಾಬ್ ಕರಿ ಮಾಡಿ ನೋಡ್ಬೇಕು. ಎದ್ದು ನೋಡಿದ್ಯಾ? ಬುದ್ಧಿ ಇಲ್ದೆಲ್ಲ ನೋಡಿದ್ದೀನಿ. Attention please, Vanda masterpiece. ನನ್ನ ನವಿಲ್ ನೋಡ್ ಪಾಪ ಓಡ್ತಾ ಇದೆ. ಗೈಸ್ ನವಿಲು ಓಡ್ತಾವೆ ನೋಡ್ ಬೆಂಕಿ Guys. ಮೂರು ಅಯ್ಯೋ ಪಾಪ. ಗೈಸ್ ಅಲ್ಲಿ ಬೆಂಕಿ ಹಾಕ್ಬಿಡೋರು ಗೈಸ್. ನವಿಲು ಅದೇ ಬೆಳಿಗ್ಗೆ ಕೂಗ್ತಿದ್ದು ಅಲ್ಲೋಡ್ ಅಲ್ಲಿ ನವಿಲ್ಗಳು ಕಾಣಿಸ್ತಿದ್ಯಾ? ನವಿಲು ಅಲ್ಲಿ 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 ಬೆಂಕಿ ನೋಡಿ ಗೈಸ್, ಬೆಂಕಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಎಲ್ಲಿ ಅಲ್ಲಿ ಮೇಯ್ತಾವನು ಅಲ್ಲಿ ಅಲ್ಲಿಗೆ ಹೋಗ್ಬಿಟ್ಟ ಪಾಪ. ಗೈಸ್ ಅಲ್ಲೇನೋ ಬೆಂಕಿ ಎತ್ಕೊಂಡ್ಬಿಟ್ಟು ಇಲ್ಲ ಬೆಂಕಿ ನಾಲ್ಕು ನವಿಲು ಅಲ್ಲಿ ಒಂದೇ ಗುಂಪು ಅಲ್ಲಿ ನೋಡು ಖಾಲಿ. ಇದು ಒಂದೇ ಗುಂಪು ಹಾಕೊಂಡು ನೋಡಿ ನಾವು ಸ್ಕೆಚ್ ಆಗ್ತವೆ ನವಿಲು. ಕಾಣಿಸ್ತಿದೆ ನಿಮ್ಗೆ? ಅಲ್ಲಿಂದ ಓಡ್ ಬಂದಿರುತ್ತೆ. ಹಾವುಗಳೆಲ್ಲ ಓಡ್ ಬರ್ತವೆ. ಹಾವುಗಳು ಬಾ ಮಮ್ಮಿ ಓಡೋಗ್ಬಿಡೋಣ. ಹಾವು ಬರ್ಲಿಕ್ಕೆ ನೋಡೋಣ ನೋಡೋಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಯೂಸ್ ಬರ್ತದೆ. ಇನ್ನೆಲ್ಲ ನೋಡ್ಬಿಡ್ರೆ ಜನ ಮಗ್ಗೋಗಿದ್ದಾರೆ. ಯಾಕೆ ಯೂಸ್ಗೋಸ್ಕರ ಮಾಡ್ತಾರೆ ಇವೆಲ್ಲ. ಇಲ್ಲ ನೋಡ್ಲಿ ಜನ ಈ ತರ ಬೆಂಕಿ ಮಾಡಿದ್ರೆ ಪ್ರಾಣಿ ಪಕ್ಷಿಗಳೆಲ್ಲ ಎಲ್ಲ ಹೋಗ್ಬೇಕು. ನೋಡು ಪಾಪ ಅಲ್ಲೋಡು ಅಲ್ಲೋಡು ಹೆಗ್ಗ ಹತ್ತಿ ನಿಂತೈತೆ ಅದು ತೆಗಿ. ನೋಡು ಪಾಪ ನೋಡ್ತಾ ಐತೆ. ನಮ್ಮನೇಲಿ ಸಾಕವೇನಾ? ಏನ ನಮ್ಮನೇಲಿ ಸಾಕಾ? ಸಾಕಣ ಅದನ್ನ ಬೇರೆ ಏನ್ ಬಿಡ್ವಾ? ಇಲ್ಲಿ ಪಾಪ ನೋಡಿ ಸೈಡ್ ಬಾ. ಇಲ್ಲ ಆರೋಯ್ತು. ಈ ಥರ ಎಲ್ಲ ಬೆಂಕಿ ಹಾಕ್ಬಿಟ್ರೆ ಪಾಪ ಪ್ರಾಣಿಗಳಿಗೆ ದೊಡ್ಡ ಇದಾಗುತ್ತೆ. ಹಾಗೆ ವರುಣ್ ಮನೆಗೆ ಹೋಗ್ತಾ ಇದೀನಿ. ಏನಕ್ಕಂತಂದ್ರೆ ವಿಡಿಯೋ ಮಾಡಬೇಕು ಅಂತ. ಸೊ ಅವನೊಂದು ವಿಡಿಯೋ ಮಾಡಬೇಕು ಮಾಮಚ ಅಂತ ಕರೆದ ಹೋಗ್ತಾ ಇದೀನಿ. ಸೊ ಅದಕ್ಕೆ ಫಾರ್ಮಲ್ಸ್ ಅಲ್ಲಿ ರೆಡಿ ಆಗಿದ್ದೀನಿ. ಸೊ ಯು ಗೈಸ್ ಕ್ಯಾನ್ ಸಿ ಗೈಸ್ ನಾವು ಫಾರ್ಮಲ್ ಒಂಥರ ಚೆನ್ನಾಗಿ ಕಾಣ್ತೀನಲ್ಲ. ಬನ್ನಿ ನೋಡೋಣ. ಸೊ ಅಲ್ಲಿ ಏನೇನಾಗುತ್ತೆ ಲೈಕ್ ಆದರೆ ಐ ಶೋ ದ BTS ಯಾಕೆ ಬಿಹೈಂಡ್ ದಿ ಸೀನ್ಸ್ ಏನೇನಾಗುತ್ತೆ ಅಲ್ಲಿ ಅಂತ ಅಂದ್ಬಿಟ್ಟು ಬನ್ನಿ ಗೈಸ್. ಇವ್ರ ಮನೆ ಲಿಫ್ಟು ವರ್ಕ್ ಆಗಕ್ಕೆ ಶುರುವಾಗ್ಬಿಟ್ಟಿದೆ. ಕಾಮನ್ ಪ್ರಪಂಚದ 8ನೇ ಅದ್ಭುತ ವರುಣ್ ಮನೆ ಲಿಫ್ಟು ಆನ್ ಆಗಿರೋದು. ಜಮಾನ್ದಲ್ಲಿ ಓಡಾಡಿರೋ ಥರ ಅನಿಸ್ತಿದೆ ನನಗೆ. ಇವ್ರು ಲಿಫ್ಟಲ್ಲಿ ಓಡಾಡಿರೋದು ಎಲ್ಲೋ ನೆನಪಿದೆಯಲ್ಲ, ಓಡಾಡಿದ್ದೆಲ್ಲೋ ನೆನಪಿದೆಯಲ್ಲ, ಈ ಜಾಗ ಎಲ್ಲೋ ನೆನಪಿದೆಯಲ್ಲ, ಓದ್ ಜನ್ಮದು ಆ ಥರ ಅನಿಸ್ತಿದೆ ನನಗೆ. ಈ ಲಿಫ್ಟಲ್ಲಿ ಬಂದಿದ್ದೀನಲ್ಲ, ಇದೆ ಲಿಫ್ಟ್. ಸೊ ವಾಸ್ ಫೈನ್. ಇದು ಹೆಂಗಾಗ್ತೀವಿ ಫಾರ್ಮಲ್ಸ್ ಅಲ್ಲಿ ಫುಲ್ ಫಾರ್ಮಲ್ ಫುಲ್ ಫಾರ್ಮಲ್. ಸೊ ಗೈಸ್ ಒಂದು ರೀಲ್ ಮಾಡಕ್ಕೆ ಎಷ್ಟು ಕಷ್ಟ ಗೊತ್ತಾ? ಹಾಯ್ ಆಂಟಿ. ಸೊ ಮಚ್ಚ ಗ್ಲಿಸರಿನ್ ಹಾಕುವಂತ ಒಂದು ಕಣ್ಣಿಗೆ ಅಳ್ಬೇಕು ಅಂತ ಅಂದ್ಬಿಟ್ಟು. ಅಂದ್ರೆ ಕಣ್ಣು ರೆಡ್ ಆಗ್ಬೇಕದು. ಇದು ಅಳು ಬರುತ್ತೆ ನಾರ್ಮಲ್ ಆಗಿ, ಬಟ್ ಕಣ್ಣು ರೆಡ್ ಆಗ್ಬೇಕು. ಅದಕ್ಕೆ ನಾನು ವರುಣ್ಗೆ ಊಟ ಮಾಡ್ಸಿದ್ದೀನಿ ಗೈಸ್. ಇದರಲ್ಲಿ ಅಂಡಿ ಇನ್ನೊಂದು ತಿನ್ಸ್ಬಿಟ್ಟಿದ್ದೀನಿ, ಇಟ್ಕೊಳ್ಳಿ ಆಂಟಿ. ಗೈಸ್ ಕುಶಾನಿ ಕಣ್ತಪ್ಸ್ ಬರೋಷ್ಟರಲ್ಲಿ ಅವ್ಳು ಪಾಪ ಆಚೆ ಬರಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಅವಾಗಲೇ ಆಂಟಿ ಒಂದು ವಿಡಿಯೋ ಮಾಡಿದ್ರು ವರುಣ್ ತಿನ್ಸ್ತಾ ಇರೋದು ಊಟ. ಐ ಮೀನ್ ಒಂದು ರೀಲ್ ಏನೋ ಮಾಡ್ದೆ ವರುಣ್. ಚೆನ್ನಾಗಿತ್ತು ಕಾನ್ಸೆಪ್ಟು. ನಾನು ಅವ್ನಿಗೆ ಊಟ ತಿನ್ನಿಸ್ಬೇಕು ಅದಿದೆ. ಸೊ ಅದನ್ನು ಮಾಡಿದ್ದೆ. ಆಂಟಿ ಕೊಟ್ಟೆ ಇದು ಫೋನ್ನ. ಅವರು ನಾನು ಆನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಆನ್ ಮಾಡ್ಯಾರೆ. ಅದು ಆಫ್ ಆಗಿಬಿಟ್ಟಿದೆ. ನಾನು ಆನ್ ಮಾಡಿ ಕೊಟ್ಟಿದ್ದೆ ಆಲ್ರೆಡಿ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಮಾಡೋಣ. ಸೊ ಬನ್ನಿ ಆಚೆ ಹೋಗೋಣ. ಬರ್ತೀನಿ ಅಂತ ಇನ್ನೂ ಬಂದಿಲ್ಲ. ಬಂದೇನೋ ಸುಮ್ಮನೆ ಇಲ್ಲ ತಿರ್ಚಾಡ್ಲಿಲ್ಲ. ಹೌದಾ? ಅದನ್ನ ಹೇಳ್ತಾ ಬರ್ತಾ ಪಾಪ ಅವಳು ಏನೋ ಆಸೆ ಬರ್ಬೇಕು ಅಂತ ಆಸೆ ಪಡ್ತಾ ಇರ್ತಾಳೆ ಯಾವಾಗ್ಲೂ. ಸೊ ಗೈಸ್ ತುಂಬಾ ವರ್ಷಗಳಾದ್ಮೇಲೆ ಕಾರ್ತಿಕ್ನ ಮೀಟ್ ಮಾಡ್ತಿದೀವಿ. ಸಿಗದೇ ಇಲ್ಲ ಅಂತಾನೆ
ಆಯ್ತು ಒಂದು 5 ವರ್ಷ ಆಯ್ತು 6 7 8 ಆಫ್ಟರ್ 7-8 ಡೆಕೆಡ್ಸ್ ಏಜಸ್ ಗೈಸ್ ಬರೋದೇ ಇಲ್ಲ ಅಂತಾನೆ ಬರೀ ಹುಡುಗಿ ನೋಡಿ ಗೈಸ್ ಕಾರ್ತಿಕ್ ಅವ್ರ ಮನೆ ಮದುವೆ ಮಾಡ್ತಾನೆ ಹೌದು ಫ್ರೆಂಡ್ ಅವ್ರ ಅಕ್ಕ ನೀನ್ ಮದುವೆ ಯಾವಾಗ ನಾನು ಯಾಕೆ ಹೋಲಿ ಆಡೋಣ ಆಡೋಣ ಇಲ್ಲ ಆಡೋಣ ಮಚ್ಚ ನಿನ್ನೇನಿ ಕರ್ಕೊಂಡು ಹೋಗಿರೋದು ಮೊಟ್ಟೆ ಇವಾಗ ನಾನು ಅವರನ್ನು ಅಪ್ಪು ಮೂವಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ರಿಲೀಸ್ ಆಗಿದೆ ಕಾರ್ತಿಕ್ ಕರೆದ್ವಿ ಬಾರೋ ಕಾರ್ತಿಕ್ ಏನೋ ಇಷ್ಟ ಇಲ್ಲ ಆಗಲ್ಲ ಪರವಾಗಿಲ್ಲ ಏನ್ ಕೆಲಸ ಇದೆ ನಾನು ಬೆಳಿಗ್ಗೆ 3 ಅವರು 6 ಗಂಟೆ ಹೋಗ 3 ಅವರು 9 ಗಂಟೆ ಮಲ್ಕೋ 7 ಗಂಟೆಗೆ ಹೋದ್ರೆ ಕರೆಕ್ಟಾಗಿ 10 ಗಂಟೆಗೆ ಮನೇಲಿ ಇರ್ತೀಯ. ಬರೋಣ ಅಂತಂದ್ರೆ ಜನಗಳಲ್ಲಿ ಬೈತಾರೆ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತಾರೆ ನಿನ್ನ ನಾನು ಬೇರೆ ದಿವಸ ಹೋಗ್ತೀನಿ ನಾಳೆ ನಾಡಿದ್ದು ಇಲ್ಲ ಇವತ್ತೊಂದೇ ದಿವಸ ಅದು ನಾಳೆ ಇಲ್ಲ ಸೊ ಜ್ಯೂಸ್ ಕುಡ್ದು ಕಾರ್ತಿಕ್ನ ಎತ್ತಾಕಿ ನಾನು ಅವರನ್ನು ಹೋಗ್ತೀವಿ ಎಲ್ಲಿ ಹೋಗ್ತೀವಿ ಮೂವಿಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಯು ಸೂನ್ ಯಾವಾಗಲೂ ಕೆಲಸ ಮಾಡು ಅನ್ಬೇಡ ಮಾಂಸ ಇದು ಮಾಡೋಣ ಇವತ್ತು ಮಾಂಸೆ ಮಾಡೋಣ ಗೈಸ್ ಏನ್ ಗೊತ್ತಾ ಮಾಡೋಣ ಮನುಷ್ಯಕಲಿ ಏನ್ ಗೊತ್ತಾ ಮಾಂಸೆ ಈ ನಾನು ಸೇಯಿಂಗ್ ಎಷ್ಟು ಮಮ್ಮಿ ಮಾಡಿದ್ನಲ್ಲ ಸೇಯಿಂಗ್ ಎಷ್ಟು ಮಮ್ಮಿ ಮಾಡಾದ್ಮೇಲೆ ಕೆಲಸ ಮಾಡ್ಕೊಟ್ಟೆ ನಮ್ಮಮ್ಮ ಅದನ್ನ ಇಟ್ಕೊಂಡ್ಬಿಟ್ಟವ್ರೆ ಸೇಯಿಂಗ್ ಎಷ್ಟು ಮಮ್ಮಿ ಮಾಡೋಣ ಸೇಯಿಂಗ್ ಎಷ್ಟು ಏನ್ ಕೇಳಿ ಎಲ್ಲ ಕೆಲಸ ನಾವೇ ಮಾಡಿದ್ನಲ್ಲ ಅಂತ ಅದಕ್ಕೆ ನಿನ್ಗೆಲ್ಲ ಮಾಡಿಸ್ತೀನಿ ಅದಕ್ಕೆ ಇವಾಗ ಮಾಡೋಣ ಎದ್ದೋಗು ಮಮ್ಮಿ ಮಮ್ಮಿ ಎದ್ದೋಗು ಕಳ್ಳಿ ಸಾರು ಅನ್ನ ಬಾ. ಇವಾಗ ಬಾ ಒಂದ್ ನಿಮಿಷ ಎದ್ ಬಾ ನಾನು ಇದು ನೋಡ್ಬೇಕು ಫ್ರಾನ್ಸ್ ಕರಿ ಆಯ್ತು ಆಮೇಲೆ ನೋಡು ಒಂದ್ ಬಾ ಎದ್ ಬಾ ಆಮೇಲೆ ಕ್ರ್ಯಾಬ್ ಕರಿ ನಿಮಿಷ ಎದ್ ಬಾ ಆಕಾಶ್ ಏನ್ ಮಾಡ್ಕೊಂಡಮ್ಮ ನಂಗೆ ಇವಾಗ ಇದ್ ಮಾಡ್ಕೊಡು ಪಾಸ್ತಾ ಓಸ್ತೋ ಪಾಸ್ತಾ ಮಾಡ್ಕೊಡು ಬಾ ಮಮ್ಮಿ ಪಾಸ್ತಾ ತಲೆ ಹೊಡೆದಾಕ್ಬಿಡ್ತೀನಿ ನೋಡ್ತಾರೆ ಅವ್ರೆಲ್ಲರೂ ಎಷ್ಟು ಕ್ಯೂಟ್ ಮಮ್ಮಿ ಅಂತ ಅನ್ಕೊಂತಾರೆ ಮಮ್ಮಿ ಹಿಂಗೊಂದು ಕೊಟ್ರೆ ತಲೆ ಪಾಸ್ತಾ ಮಾಡ್ಕೊಡು ಮಮ್ಮಿ ಬಿಡಿದ್ ನಾ ಪಾಸ್ತಾ ಮಾಡ್ಕೊಡು ಪಾಸ್ತಾ ಮಾಡ್ಕೊಡು ಪಾಸ್ತಾ ಮಾಡ್ಕೊಡು ಪಾಠ ಮಾಡೋಣ ಹೇಗೆ ಅದೆಲ್ಲ ತಿನ್ಬಾರ್ದು ನಾವು ಇಂಡಿಯನ್ ಫುಡ್ ತಿನ್ನು ಅನ್ನ ಕಡಲೆಕಾಳು ಸಾರು ನಂಗೆ ಇಂಡಿಯನ್ ಫುಡ್ಡಾ ಹಂಗಾರೆ ಇದು ಒಬ್ಬಟ್ಟು ಬೇಕು ಒಬ್ಬಟ್ಟು ಬೇಕು ಮಾಡ್ಕೊಳ್ಳಿ ಕಾಪಾಡು ಒಬ್ಬಟ್ಟು ನಂಗೆ ಪಾಸ್ತಾ ಮಾಡ್ಕೊಡಿಲ್ಲ ಒಬ್ಬಟ್ಟು ಮಾಡ್ಕೊಡು ಒಂದ್ ಲೋಟ ನೀರು ಕೊಡಲ್ಲ ನೀರಿನ ಮೇಲೆ ನಾನು ಒಂದು ಮಾಡಲ್ಲ ಏನು ಕೊಡಲ್ಲ ನಿಮ್ಗೆ ಒಂದ್ ಲೋಟ ನೀರು ಅಪ್ಪು ಮೂವಿ ಬಗ್ಗೆ ಏನ್ ಅನ್ಸುತ್ತೆ ಪಾಪ ಅಯ್ಯೋ ಅಪ್ಪು ನೆನೆಸ್ಬೇಡ ಏನಾಗುತ್ತೆ ಪಾಪಚ್ಚೆ ಅಪ್ಪು ಮೂವಿ ನೆನ್ಸ್ಕೊಂಡ್ರೆ ಅಪ್ಪು ನಡ್ದು ಬಂದಿರೋ ದಾರಿಲಿ ಒಂದು ಕಾಲ್ ಭಾಗ ನಡೀರಿ ಸಾಕು ಅವ್ನ ಮರ್ಯಾದೆ ಅವ್ನ ಗುಣ ನಡತೆ ಮೂವಿ ನಾನು ಚಿಕ್ಕ ವಯಸ್ಸಲ್ಲಿ ಅಪ್ಪು ಮೂವಿ ನೀನು ಫಸ್ಟ್ ಅಪ್ಪು ಮೂವಿ ಯಾವತ್ತು ನೋಡಿದ್ದು ನೀನ್ ಚಿಕ್ಕವನಾಗಿದ್ದಲ್ಲ ಆಗ ನೋಡಿ ನೀನು ಯಾವಾಗ ನೋಡಿದ್ದು ಹೇಳಿ ಫಸ್ಟು ನಾವು ಚಿಕ್ಕವರಾಗಿರುವಾಗೆ ನೋಡಿದ್ದು ರಿಲೀಸ್ ಆಗಿ 2002 ಅಲ್ಲಿ ಅದಲ್ಲ ಅಪ್ಪನಲ್ಲ ಅವನು ಸಣ್ಣವನಿರುವಾಗ ಅವಾಗಲ್ಲ ನಾ ಹೇಳ್ತಿರೋದು ಅಪ್ಪು ಮೂವಿ ಫಸ್ಟ್ ಮೂವಿ ಪುನೀತ್ ರಾಜ್ಕುಮಾರ್ ಹೆಂಗ್ ಮಾಡ್ಬೇಡ ಪುನೀತ್ ರಾಜ್ಕುಮಾರ್ ಫಸ್ಟ್ ಮೂವಿ ಯಾವಾಗ ನೋಡಿದ್ ನೀನು ಯಾವ್ದು ಹೇಳು ಫಸ್ಟ್ ಮೂವಿ ಅಪ್ಪು ಅಪ್ಪು ಅಲ್ಲ ಇನ್ನೊಂದು ಪರಶುರಾಮ ಅಂತ ಅದ್ರಲ್ಲಿ
ನನ್ನ ಹೆಸರೇ ಇದು ಅಂತ ಒಂದು ಅದು ಪರಶುರಾಮ ಇವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ದು ಅದಲ್ಲ, ಅದ್ರಲ್ಲೇ ಬಂದ್ರು. ಅದು ಫಸ್ಟ್ ಹೀರೋ ಲೀಡು ಇದು ಅಪ್ಪು. ಫಸ್ಟ್ ಅಪ್ಪುನೇ ಅನ್ಸುತ್ತೆ. ಅದೇ ಅದು ನೀನ್ ಯಾವಾಗ ನೋಡಿದ್ದು? ನಂಜನಗೂಡಲ್ಲಿ ಇರುವಾಗ ಅವಾಗ ನೋಡಿದ್ದು. ನಿಂಗೆ ಏನ್ ಅನಿಸ್ತು ಫಸ್ಟ್ ಸರಿ ನೋಡಿದಾಗ? ಚೆನ್ನಾಗಿತ್ತು. ಏನ್ ಚೆನ್ನಾಗಿತ್ತು? ನಮ್ಮ ಅಪ್ಪ ಚೆನ್ನಾಗಿತ್ತು. ಏನ್ ಅನಿಸ್ತು ನಿಂಗೆ ನೋಡಿ ಫಸ್ಟ್ ಟೈಮು? ತುಂಬಾ ಚೆನ್ನಾಗಿ ಅನಿಸ್ತು. ನೆನಪಿದ್ಯಾ ನಿಂಗೆ? ಯಾರು ಹೋಗಿದ್ದು? ನಾನು, ನೀನು, ಸಣ್ಣವನಾಗಿದೆ ನೀನು, ತೇಜು ಹುಟ್ಟಿದ್ದ. ತೇಜು ಹುಟ್ಟಿದ್ನಾ? ತೇಜು ಹುಟ್ಟಿ ನೀವು ಅವನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಮೂವಿಗೆ. ಹುಟ್ಟಿ 1 ವರ್ಷದ ಮಗುನ. ತೇಜು ಬಂದಿರ್ಲಿಲ್ಲ, ನೀನೇ ಸಣ್ಣವನು. ನಮ್ಮ ಅಮ್ಮ ಸುಳ್ಳು ಹೇಳ್ತಾರೆ. ಸ್ವಲ್ಪ ಮರ್ತೋಗಿದ್ದೀನಿ, ಅದೆಲ್ಲ ಸ್ವಲ್ಪ ಮೆಮೊರಿ ಲಾಸ್ ನಂಗೆ ಇವಾಗ. ಮೈಂಡು ಸ್ವಲ್ಪ ಬ್ಲಾಕ್. ಗೈಸ್ ನಾನು ಯಾವಾಗ ಗೊತ್ತಾ ನೋಡಿದ್ದು ಅಪ್ಪು ಮೂವಿನ? ನಂಗೆ ಇನ್ನೂ ನೆನಪಿದೆ, ಚಿಕ್ಕ ವಯಸ್ಸು ಗೈಸ್. ನಾನು ಫಸ್ಟ್ ಲೈಫಲ್ಲೇ ನಾವು ಹುಟ್ಟಾದ್ಮೇಲಿಂದ ಫಸ್ಟ್ ಮೂವಿ ನೋಡಿದ್ದೆ ಅಪ್ಪು. ಅದು ಯಾರು ಗೊತ್ತಾ? ಅಣ್ಣು ಅಂತ ಒಬ್ರು ಯಾರೇ, ನಮ್ಮ ಅಜ್ಜಿ ಅವರ ತಂಗಿ ಮಗ, ನಂಜನಗೂಡಲ್ಲಿ. ಸೊ ಅವರು ನನ್ನನ್ನು ಅಪ್ಪು ಮೂವಿ ಕರ್ಕೊಂಡೋಗಿ ಹೆಗಲ್ ಮೇಲೆ ಕೂರಿಸ್ಕೊಂಡು ಮೂವಿ ತೋರಿಸಿದ್ರು. ತುಂಬ ಜನ ಅಂದರೆ ಕ್ರೌಡು, ಫುಲ್ ಹೌಸ್ಫುಲ್ ಮೂವಿ ಅದು. ಗೊತ್ತಾ? ಚಿಕ್ಕ ಗೈಸ್ ನನಗೆ 3 ವರ್ಷದ ಮಗು. ನಾನು 3 ವರ್ಷನೋ 4 ವರ್ಷನೋ ನಂಗೆ ನಿಜವಾಗ್ಲೂ ನೆನಪಿದೆ. ಲೈಕ್ ನಾನು ನೋಡಿದ ಫಸ್ಟ್ ಟೈಮು ಅಪ್ಪು ಅವ್ರನ್ನ ಸ್ಕ್ರೀನಲ್ಲಿ. ನಂಜನಗೂಡಲ್ಲಿ ನಂಗೆ ನೆನಪಿದೆ, ಹೆಗಲ್ ಮೇಲೆ ಕುತ್ಕೊಂಡು ನೋಡಿ. 3 ವರ್ಷದ ನೆನಪಿದೆ ನಂಗೆ. ಹೆಗಲ್ ಮೇಲೆ ಕುತ್ಕೊಂಡು ಅಲ್ಲಿ ಆ ಜಗಳ ಅಂದ್ರೆ ತೊಳ್ಳಾಡೋದು, ನೂಕಾಡೋದು, ನನ್ನ ಮೇಲೆ ಹೆಗಲ್ ಮೇಲೆ ಕೂತಿ ನಂಗೆಲ್ಲ ನಂಗೆ ಅದು ಕಣ್ಮುಂದೆ ಇದೆ. ಹಳ್ಳಿಗಳ ಕಡೆ ಹಂಗೇನೆ, ಊರ್ ಕಡೆ ಎಲ್ಲ ಹಂಗೇನೆ. ನಂಗೆ ಸಕ್ಕತ್ ಇಷ್ಟ ಆಯ್ತು. ಸೊ ಯಾಕೆ ಅಪ್ಪು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಮಾರ್ಚ್ 14ನೇ ತಾರೀಕು ಅಪ್ಪು ಮೂವಿ ರಿಲೀಸ್ ಆಗಿದೆ. ಪಾಸ್ತಾ ಮಾಡ್ಕೊಡು ಅಂತ ಹೇಳಿದ್ರು, ಅದಕ್ಕಲ್ಲ, ಪಾಸ್ತಾ ಮಾಡ್ಕೊಡುವ. ತಟ್ಬಿಡ್ತೀನಿ ನಂಗೆ ಕಪ್ಪಲ್ ಮಾಡ್ಕೊಡು. ಏನು ಅಮ್ಮ ನಮ್ ಗುರು ಮೂವಿ ರಿಲೀಸ್ ಆಗ್ತಿದೆ, ದುಡ್ಡು ಕೊಡಮ್ಮ. ನನ್ನ ಅಪ್ಪು ಮೂವಿ ನೋಡೋಕ್ಕೋಸ್ಕರ ಕೊಡ್ತೀನಿ. ನನ್ನ ಅಪ್ಪು ಫೇವ್ರೇಟ್ ಅಪ್ಪು ಮೂವಿ. ಗೈಸ್ ನಮ್ಮ ಅಮ್ಮಗೆ ಮತ್ತು ನನ್ನ ತಮ್ಮಗೆ ಫೇವ್ರೇಟ್ ಹೀರೋ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಸೊ ಅವ್ರು ಹೋದ್ಮೇಲಿಂದ ಸ್ವಲ್ಪ ನಮ್ಮಮ್ಮ ಬೇಜಾರಾಗ್ಬಿಟ್ಟಿದ್ದಾರೆ. ಅವ್ರ ಹೆಸರು ಮೂವಿ ನೋಡೋಕ್ಕೆ, ನಂಗೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋಕ್ಕೆ, ಬೇರೆ ಹೀರೋಗಳು ಮೂವಿ ನೋಡೋಕ್ಕೆ ಬೇಜಾರು. ನನ್ನ ಅಪ್ಪು ಇಲ್ಲ ಅಂತ. ಓಕೆ, ಥ್ಯಾಂಕ್ ಯು. ನಾನು ಹೋಗಿ ರಿಲೀಸ್ ಆಗಿದೆ ನೋಡ್ಕೊಂಡು ಬರ್ತೀನಿ. ಸೊ ಗೈಸ್ ಬನ್ನಿ, ನಾನು ವರುಣ್ ಇವಾಗ ಊಟ ಮಾಡಿಕೊಂಡು ಮನೇಲೆ ಏನೇನು ಮಾಡ್ಕೊತೀನಿ ತೋರಿಸ್ತೀನಿ. ಊಟ ಮಾಡಿಕೊಂಡು ಸೀದಾ ಅಪ್ಪು ಮೂವಿಗೆ ಹೋಗಿ ನೋಡ್ಕೊಂಬರೋಣ. ನಂಗೆ ಏನೋ ನೋಡಬೇಕು ಅಂತ ಅನಿಸ್ತಿದೆ ರಿಲೀಸ್ ಆದ್ಮೇಲಿಂದ. ಸೊ ನೋಡ್ಕೊಂಬರೋಣ ಬನ್ನಿ. ಸೊ ಚಿಕನ್ ಇದೆ ಇವಾಗ. ಈ ಚಿಕನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಳ್ಳೆ ತುಪ್ಪ ಅನ್ನದ ಜೊತೆ ತಿನ್ನೋಣ. ಒಳ್ಳೆ ಡಿಶ್ ಗೈಸ್, ಅದಿದ್ರೆ ಸಾಕು. ಸೊ ಇವಾಗ ತಿಂದು ಊಟ ಮಾಡಿ ಚಿಕನ್ನು, ದೋಸೆ ಮತ್ತು ಒಂಚೂರು ಕಾಳು ಸಾಂಬಾರಲ್ಲಿ ಹಾಕ್ಸ್ಕೊಂಡಿದ್ದೀನಿ. ಬಿಕಾಸ್ ನಮಗೆ ಕಾಳು ಹಾಕು ಸಪ್ರೇಟಾಗಿ. ಇವೆಲ್ಲ ಪ್ರೋಟೀನ್ ಗೈಸ್, ಚಿಕನ್ ಪ್ರೋಟೀನು. ಅನ್ನ, ತುಪ್ಪ, ಉಪ್ಪು, ಚಿಕನ್ನು. ಸ್ವರ್ಗ. ಒಂದು ಸೆಕೆಂಡ್ ಹಿಂಗೆ ರಪ್ಪಂತ ಬರ್ಸಾಕ್ಬಿಡ್ತಾಯಿತ್ತು. ಅಲ್ಲ, ನಾನೇ ಬಂದು ಕುತ್ಕೊಳ್ಳಲ್ಲ ಸೋಫಾ ಮೇಲೆ. ಇವಳು ಹತ್ತಿ ಕುತ್ಕೊಂಡ್ಬಿಡ್ತಾಳೆ. ಸೋಫಾ ಮೇಲೆ ಕುತ್ಕೊಳ್ಳೋಕೆ ಧೈರ್ಯ ಯಾರು ಕೊಟ್ಟಿದ್ದು ನಿಂಗೆ? ಕಿಸ್ ಮಾಡೋ ಅಂತೀರ ನನಗೆ. ಚೆನ್ನಾಗಿರೋ ಹುಡುಗರು ಸಿಕ್ಕರೆ ಸಾಕು, ಕಿಸ್ ಮಾಡೋಕೆ ನಿಂತ್ಕೊಂಡ್ಬಿಡ್ತೀರ. ಒಂದು ರಿಯಾಕ್ಷನ್ ನೋಡಿ ಗೈಸ್. ಒಂದು ಹೊರಟೆ ನಾನು. ಒರೈನ್ ಮಾಲಲ್ಲಿ ಮೂವಿ ಇದೆ. ಸೊ ಒರೈನ್ ಮಾಲ್ಗೆ ಹೋಗ್ತಿದ್ದೀನಿ ನಾನು, ವರುಣ್. ಟ್ರೈನ್ ಬಂದು ಗೈಸ್, ಚಂದ್ರ ಹೆಂಗಿದೆ ನೋಡಿ. ಸೊ ರೌಂಡಾಗಿ ಚೆನ್ನಾಗಿದೆ. ಫುಲ್ ಮೂನ್ ಡೇ ಇವತ್ತು, ಹುಣ್ಣಿಮೆ ಅಂತ ಏನೋ ಅಂತಾರೆ. ಸೊ ಏನೂ ಆಗದೆ ಇರಲಿ, ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ. ಸೊ ಹಾಯ್ ಗೈಸ್, ಪ್ಲಾನ್ ಚೇಂಜ್ ಆಗಿದೆ ಅಂತಂದರೆ ನಾವು ಗಾಡೀಲಿ ಹೋಗ್ತಿಲ್ಲ, ಕಾರ್ ಹೋಗ್ತಾ ಇದೀವಿ. ಬಿಕಾಸ್ ವರುಣು ನೈಟ್ ಟೈಮು ಗಾಡೀಲಿ ಹೋಗೋದಷ್ಟು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋಗೋಣ ಬಾ ಅಂತ ಕರೆದ. ಸೊ ಇಟ್ಸ್ ಗುಡ್. ಸೊ ನೀವು ಅಷ್ಟೇ ರಾತ್ರಿ ಹೊತ್ತು ಬೈಕಲ್ಲಿ ಓಡಾಡೋದು ಕಮ್ಮಿ ಮಾಡಿ. ಓಕೆ, ಕಾರಲ್ಲಿ ಸೇಫ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಕಾರೋ ಅಕಸ್ಮಾತ್ ಕಾರಲ್ಲಿ ಆದರೆ ಹೋಗ್ಲೇಬಿಡಿ. ಅಷ್ಟೊಂದು ಅಂಥ ತಲೆ ಹೋಗೋ ಕೆಲಸ ಎಲ್ಲ ಏನೂ ಇರಲ್ಲ.
ಆಯ್ತಾ. ಕುಡ್ದಿ ಗಿಡ್ದಿ ಓಡಾಡೋದು ಗಾಡಿಲೆಲ್ಲ ಅವೆಲ್ಲ ಮಾಡಿಬಿಡಿ ಗೈಸ್. ಓಕೆ, ಸೊ ಇವಾಗ ಹೋಗ್ತಾ ಇದೀವಿ ಇಲ್ಲಿ ಒರಾಯನ್ ಮಾಲ್ ಹೋಗ್ತಾ ಇದೀವಿ. ಒರಾಯನ್ ಮಾಲ್ ಅಲ್ಲಿ 10 ಗಂಟೆ ಶೋ ಇದೆ, ಇನ್ನೂ ಟೈಮ್ ಇದೆ. ಸೊ ಅಲ್ಲಿ ಹೋಗಿ ನೋಡೋಣ ಹೆಂಗಿರುತ್ತೆ. ಮೀನ್ ತುಂಬಾ ದಿವಸ, ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಿರೋದು. ಮತ್ತೆ ನೀನ್ ಫಸ್ಟ್ ಯಾವಾಗ ಅಪ್ಪು ಮೂವಿ ನೋಡಿದ್ದು, ಎಲ್ಲಿ ನೋಡಿದ್ದು? ಅಪ್ಪು ಫಿಲ್ಮ್ ನೋಡಿದ್ದು ಫಸ್ಟ್ ನಮ್ಮಮ್ಮ ನಂಗೆ ಹೇಳಿದ್ದು. ನಾನು 1 year ಇದ್ದಾಗ ನಮ್ಮನ ಎಲ್ಲಿಗೆ ವೈಭವ್ ಟಾಕೀಸ್ಗೆ ಕರ್ಕೊಂಡ್ಬಂದಿದ್ರಂತೆ ಅಪ್ಪು ಫಿಲ್ಮ್ ನೋಡ್ಸೋದಕ್ಕೆ. ನಂಗೆ ಮತ್ತೆ ನಮ್ಮ ಅಕ್ಕನಿಗೆ ಮತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮ ಇವ್ರು ನಾಲ್ಕೇನೋ ಬಂದಿದ್ರು ನೋಡ್ಸೋದಕ್ಕೆ. ನಂಗೇನೋ ಗೊತ್ತಿಲ್ಲ ಅವಾಗ, ಹಂಗೇನು ಅಷ್ಟು ಗೊತ್ತಾಗಲ್ಲ. ನಾನು ನೋಡ್ತಿರೋದು ಇವಾಗ್ಲೇನೆ, ಅಪ್ಪು ಫಿಲ್ಮ್ ನೋಡ್ತಿರೋದು ಇವಾಗ್ಲೇನೆ. ಸೊ ಮಿಕ್ಕಿದ ಅಪ್ಪು ಸರ್ ಫಿಲ್ಮ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿ ಥಿಯೇಟರ್ ಅಲ್ಲ. ಸೊ ಅಪ್ಪು ಫಿಲ್ಮ್ ಫಸ್ಟ್ ಅದೇ ನಂದು ಲೈಫಲ್ಲಿ ಫಸ್ಟ್ ಫಿಲಮ್ ನಾನು ನೋಡಿದ್ದು ಅಪ್ಪುನೇ. ಹೌದಾ? ಥಿಯೇಟರ್ ಅಲ್ಲಿ. ನೀವು ಅದನ್ನ ಚಿಕ್ಕ ವಯಸ್ಸಲ್ಲಿ ಫಸ್ಟ್ ನೋಡಿದ್ದು ಅಪ್ಪುದೇ. ನಾನು ಅಪ್ಪ ನಮ್ಮ ಅಮ್ಮ ನೋಡ್ತಿದ್ದು ಫಸ್ಟ್ ಫಿಲ್ಮ್ ಅಪ್ಪುನೇ. ನನ್ಗೆ ನಾನು ಹುಟ್ಟಿದ ಅವಾಗ 2000 ಫಿಲಮ್ ಅಲ್ಲೆಲ್ಲ ಫಸ್ಟ್ ಬಂದಿದ್ದೇನೆ ಅಪ್ಪು ಫಿಲಮ್. ನೀನು ಒಂದ್ ವರ್ಷ ಆದ್ಮೇಲೆ ನೀನ್ ಚಿಕ್ಕ ಮಗು ಸರಿ 2 years ಇದ್ದಾಗ ನಾನು ಕರ್ಕೊಂಡು ಹೋಗಿ ಗೊತ್ತಾ ಮ್ಯಾಕ್ಸ್ ಪಿಕ್ಚರ್ಗೆ. ನಾನು ಅವಾಗ ಆ 2 years ಇದೆ ನಾನು ಈ ಫಿಲಮ್ ನೋಡಿದಾಗ. ಸೊ ಹಂಗೆ ಅದೇ ನಿಂಗೆ ಬುದ್ಧಿ ಇಲ್ದಾಗ ನೋಡಿದ್ಯಾ? ಬುದ್ಧಿ ಇಲ್ದಾಗ ನೋಡಿದೀನಿ. ಇವಾಗ ಬುದ್ಧಿ ಇದೆ, ಇವಾಗ ಬುದ್ಧಿ ಇರೋದಕ್ಕೆ ಹೋಗಿ ನೋಡ್ತಾ ಇದ್ದೀನಿ ಮತ್ತೆ. ಸೊ ಇವಾಗ ಮತ್ತೆ ರಿಲೀಸ್ ಆಗಿ ಅಲ್ಲಿ ಥಿಯೇಟರ್ ಹೆಂಗಿರುತ್ತೆ ನೋಡ್ಬೇಕು. ಮತ್ತೆ ಅವ್ರ ನಾವು ಹುಟ್ಟಿದಾಗ ಪಿಕ್ಚರ್ ಬಂದಿದ್ದು. ಸೊ ಈಗ ಮತ್ತೆ ನೋಡ್ತೇವೆ ಅದೇ ಪಿಕ್ಚರ್ ನೋಡೋಣ ಹೆಂಗಿರುತ್ತೆ ಥಿಯೇಟರ್ ಅಲ್ಲಿ. ನಾವು ಬೇಕು ಅಂತಂದ್ರೂ ಬೇರೆ ಅವ್ರದ್ದು ಬೇರೆ ಫಿಲ್ಮ್ಸ್ ನೋಡಕ್ಕಾಗಲ್ಲ. ಬೇಕು ಅಂತಂದ್ರು ಬೇರೆ ಪಿಕ್ಚರ್ಗಳು ಯಾವ್ದು 25 years ಬ್ಯಾಕ್ ಪಿಕ್ಚರ್ ಯಾವ್ದು ಇದ್ರೊಳಗೆ ಒಂದ್ಸರಿ ರಿಲೀಸ್ ಮಾಡಿಲ್ಲ. ಒಂದೇ ಫಿಲ್ಮ್ ಹೋಮ್ ಪಿಕ್ಚರ್ ಮಾತ್ರ ರಿಲೀಸ್ ಮಾಡಿದ್ರು. ರಿಲೀಸ್ ಬಿಟ್ರೆ ಬೇರೆ ಯಾವ್ದು ರಿಲೀಸ್ ಮಾಡಿಲ್ಲ. ಎಷ್ಟೊಂದು ಮಾಡಿಯಾರೆ, ಅರೆ ಯಾವ್ದು ಮಾಡಿಲ್ಲ ಅಂತಲ್ಲ, ಯಾಕೆ ಮಾಡಿ ಎಷ್ಟೊಂದು ಎಲ್ಲಾ ಫಿಲಮ್ ಮಾಡಿಯಾರೆ. 25 years ಬ್ಯಾಕ್ ಫಿಲಮ್ ಯಾವ್ದು ರಿಲೀಸ್ ಮಾಡಿಲ್ಲ. 25 years ಬ್ಯಾಕ್ ಫಿಲಮ್ ಇದೆ ಫಸ್ಟ್. ಹಂಗಾರೆ ಇದೆ ಫಸ್ಟ್. ಹೋಮ್ ಬಿಟ್ರೆ ಹೋಮ್ ಇದೆ, ಒಂದು ಶಿವಣ್ಣಂದು ಒಂದು ಅಪ್ಪುವರ್ದು. ಯಾವ್ದು ಬೇರೆ ಫಿಲಮ್ ಮಾಡಿದಾರೆ ಬಟ್ 25 ವರ್ಷದ ಹಿಂದೆ ಬ್ಯಾಕ್ ಫಿಲಮ್ ಯಾವ್ದು ಇದುವರೆಗೂ ಲೈವ್ ಹಿಸ್ಟ್ರಿಲೇನೆ 2 ಫಿಲಮ್ ಆಗಿರೋದು. ಸೂಪರ್. ಸನಮ್ ತೆನ ಕಸಮ್ ಕೂಡ 10 years ಬ್ಯಾಕ್ ಪಿಕ್ಚರ್. ಇದೆಲ್ಲ ಅದೆಲ್ಲ ಇವಾಗ 10 years 5 years ಬ್ಯಾಕ್ ಎಲ್ಲ ಮಾಡ್ತಿದ್ದಾರೆ. 25 years ನಮ್ಮ 20 ವರ್ಷ ಆಯ್ತಾ 2002ರಲ್ಲಿ. ಓಕೆ, ಸೊ ನೈಸ್ ಗೈಸ್, ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಸೊ ನಿಮ್ಗೂ ನೀವು ನೋಡಿರ್ತೀರ, ಹೋಗಿ ಹೆಂಗ್ ಅನ್ಸ್ತು ನಿಮ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಎಲ್ಲ ನಿಮ್ದೇನೆ ಕಮೆಂಟ್ ಸೆಕ್ಷನ್. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋಗಿ ಏನೇನಾಗುತ್ತೆ ತೋರಿಸ್ತೀನಿ. ಲಿಬ್ಬಮ್ ಕಳ್ದೋಗ್ಬಿಡಿತ್ತು ಇದೆ ಕಾರಲ್ಲಿ ಹುಡುಕಿ. ಐ ಮೀನ್ ಅದೇ ನಾನು ಕಳ್ದಾಕೊಂಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿದ್ದೀನಿ. ಗಾಯ್ಸ್ ತಗೊಂಡಿದ್ದೆ, ಗಾಯ್ಸ್ ಕಳ್ದಾಕೊಂಡ್ಬಿಟ್ಟಿದೀನಿ ಅಂತ. ಸೊ ಇಲ್ಲೇ ಬಿಟ್ಟೋಗಿದ್ದೆ. ಸೊ ನಮ್ಮ ಮಚ್ಚ ಎತ್ತಿಟ್ಟಿದ್ದ, ಇವಾಗ ಕೊಟ್ಟ. ಸೊ ಗೈಸ್ ಒರಾಯನ್ ಮಾಲ್ ಬಂದ್ವಿ. ಸೊ ಇಲ್ಲಿರೋದು ಮೂವಿ ಒಂದು ಕೌಂಟರ್. ಆಡಿ 4 ಅಲ್ಲಿರೋದು ಆಡಿ 4. ಶುರು ಆಯ್ತು ಇನ್ನೇನು. ಸೊ ಎಕ್ಸೈಟೆಡ್. ಸೊ ಎಲ್ಲರೂ ಹೌಸ್ಫುಲ್ ಗೈಸ್, ಹೌಸ್ಫುಲ್. 10 ಗಂಟೆಯಲ್ಲಿ ಯಾರೋ ಅಪ್ಪು? ನಾನೇ ಕಣ, ನಾನೇ ಅಪ್ಪು. ಅದಕ್ಕೆ ಏನೀಗ? ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನ್ ಅಜಯನಲ್ಲ. ನಿನಗ್ ತಾಕತ್ತಿದ್ರೆ ನನ್ನ ಹತ್ರ ಬೆಟ್ಕಡೆ. ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬೇಕು, ಒಂಚೂರು ಹೆಲ್ಪ್ ಮಾಡಿ ಮೇಡಮ್, ಪ್ಲೀಸ್ ಮೇಡಮ್. ಹಾಯ್, ಈಗ ಹೇಗಿದ್ದೀರಾ? ಐ ಲವ್ ಯು. ವಾಟ್? ನಾನೇ ಪ್ರೀತಿಸ್ತಾ ಇದ್ದೀನಿ. ಐ ಮೀನ್ ಅಪ್ಪು ಅವ್ರನ್ನ ಲವ್ ಮಾಡ್ತಿದ್ದಾರೆ. ನೀನೇನ್ ತಮಾಷೆ ಮಾಡ್ತಿದ್ಯಾ? ನೋ ಐ ಆಮ್ ಸೀರಿಯಸ್. ನಿನ್ಗೇನ್ ಹುಚ್ಚಿಗೆ ಚಿಡ್ದಿದ್ಯಾ? ನೀನ್ ಅನ್ನ ಇದೇ ಮೊದಲನೇ ಸರಿ ನೋಡ್ತಿರೋದು. ಯಾಕೋ? ಗುರು ಪಿಕ್ಚರ್ ರಿಲೀಸ್ ಅಮ್ಮ. ಜಸ್ಟ್ ಮೂವಿ ನೋಡಿದ್ವಿ ಗೈಸ್. 23 ವರ್ಷ 23 ವರ್ಷ ಆದ್ಮೇಲೆ ನೋಡ್ತಿರೋ ಮೂವಿ.
ಈಗಲೂ ಫ್ರೆಶ್ ಫೀಲ್ ಕೊಡುತ್ತೆ. ಹೊಸ ಮೂವಿ ಅದು ನೋಡ್ತಿರೋ ಥರ ಫೀಲ್ ಕೊಡುತ್ತೆ. ಐ ಮೀನ್ ಅನ್ಸೋದೇ ಇಲ್ಲ ಏನೋ ಇದು ಹಳೆ ಮೂವಿ ರಿಲೀಸ್ ಮಾಡ್ಯಾರೆ ಅಂತ ಅಂದ್ಬಿಟ್ಟು. ಯಾವುದೋ ಹೊಸ ಅಪ್ಪು ಅವ್ರ ಮೂವಿ ನೋಡ್ತಿದೀವಿ ಅಂತ ಅನಿಸ್ತು ನಂಗಂತೂ. ಒಂದೊಂದು ಸೀನು ಸಗದಾಗಿದೆ. ಒಂದ್ ಕಡೆನೂ ಬೋರ್ ಆಗಿಲ್ಲ. ಅಯ್ಯೋ ನಿದ್ದೆ ಆ ಥರದ್ದೆಲ್ಲ ಅನ್ಸಿಲ್ಲ. ರಾತ್ರಿ ಬಂದಿರೋದು ನಾವು. ಯೂಶಲಿ ನಂಗೆ ಬೇಗ ಎದ್ದೀನಿ, ಸೊ ನಿದ್ದೆ ಬರ್ತಿತ್ತು. ನಿದ್ದೆ ಬಂದಿಲ್ಲ ಅಂದರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಆಗಿ ನೋಡಿದೀವಿ ಅದನ್ನ. ಸೊ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಸಗದಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀನು ಎಂಜಾಯ್ ಮಾಡಿದಲ್ಲ? ಕ್ರೇಜಿ ಪಿಕ್ಚರ್. ಆ ಪಿಕ್ಚರ್ ಕೆಲವೊಂದು ಎಲಿಮೆಂಟ್ಸ್ ಇದೆ, ಚಿಕ್ಕ ಸ್ಮಾಲ್ ಇದು ಒಂದು ಕ್ಯೂಟ್ ಆಗಿದೆ. ಅದೇ ನಮಗ್ ಕೊಡ್ಸುತ್ತೆ. ಅವರು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಫಸ್ಟ್ ಮೂವಿನೇ ಸಗದಾಗಿ ಮಾಡ್ಯಾರೆ ಅನ್ನೋ ಒಂದು ಖುಷಿ ಇತ್ತು. ಎಲ್ಲ ಸಗದಾಗಿದೆ. ಸೊ ತುಂಬಾ ಖುಷಿ ಆಯ್ತು ನೋಡಿ. ಸೊ ನೀವು ಯಾರಾದ್ರೂ ನೋಡಿರ್ತೀರಾ ಅಂತ ಅನ್ಕೊಂತೀನಿ ಅಪ್ಪು ಮೂವಿನ. ಸೊ ಮಿಕ್ಕಿದೇನಿದೆ ತೋರಿಸ್ತೀನಿ. ಸೊ ಇವತ್ತಿಗೆ ಡನ್, ಮುಗೀತು. ಸೊ ಎಲ್ಲ ಆದ್ಮೇಲೆ ರಾಮೇಶ್ವರಂ ಕೆಫೆಗೆ ಬಂದು ಒಂದು ಕಾಫಿ ಕೊಡ್ದಿಲ್ಲ ಅಂದ್ರೆ ಹೆಂಗೆ. ಸೊ ಒಳ್ಳೆ ಕಾಫಿ ಕೊಟ್ಟರು. ಇಷ್ಟೊತ್ತಲ್ಲಿ 1:15 ಆಯಿತು ಟೈಮು. ಹಿಂದಿ ಗೈಸ್. ಆಯ್ತು ಹೋಗ್ರಲ್ಲ. ಸರಿ ಕಣ ಬರ್ತೀನಿ.